ನಿಮಗೆ ಹಾಗಿದ್ರೆ ಸರ್ಕಾರಿ ನೌಕರಿ ಆತ್ಮಹತ್ಯೆ ಏನಾದರೂ ಶುಭಾಂಶು ಶುಕ್ಲ ತಪ್ಪು ಮಾಡಿದ್ರ? ಸ್ಪೆಸಿಫಿಕ್ ಕನಸುಗಳಿದ್ದಾಗ ಆ ಕನಸುಗಳ ಹಿಂದೆ ಹೋಗೋ ತಪ್ಪು. ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಾನೇನೋ ಕೈಯಲ್ಲಿ ಡಿಗ್ರಿ ಮತ್ತು ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಕೂತ್ಕೊಂಡು ಬಂದಿರುವ ಕಾಲ್ ಫಾರ್ಗೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಬರ್ಕೊಂಡು ಹಾಗೆ ಗುರಿಗಳಿಲ್ಲದ ಜೀವನ ಮಾಡಿ ಯಾವುದು ಒಳ್ಳೆಯದು, ಸರ್ಕಾರಿ ನೌಕರಿ ಒಳ್ಳೆಯದಾ, ಖಾಸಗಿ ನೌಕರಿ ಒಳ್ಳೆಯದಾ, ವ್ಯಾಪಾರ ಒಳ್ಳೆಯದಾ, ಅದನ್ನು ತೀರ್ಮಾನಿಸಬೇಕಾದಂಥವ್ರು ನೀವು. ಆತ್ಮಹತ್ಯೆ ಮಾಡಿಕೊಳ್ತಾ ಇರುವ ರೈತರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಸಾಧಿಸಿದಂಥವ್ರು ಇದ್ದಾರೆ. ಅವ್ರು ಹಂಗಿದ್ರೆ ಕೃಷಿಗೆ ಸ್ಕೋಪ್ ಇಲ್ಲ ಅಂತ ಹೇಳೋಕ್ಕಾಗತ್ತೆ? ಯಾವನೋ ಒಬ್ಬ ಪುಣ್ಯಾತ್ಮ ನಮ್ಮ ಮನೇಲಿ 8 ತಂಬುಳಿ ಮಾಡ್ತಾರಂದರೆ ಒಟ್ಟು ಎಷ್ಟು ತಂಬುಳಿ ಇರ್ಬೋದು ಅಂತ ಹುಡುಕಿದ್ರಲ್ಲ, ಅದನ್ನು ಒಂದು ಕಪ್ಪಿಗೆ ಜಾರಿಗೆ ಹಾಕಿ ಕೊಟ್ಟು ಅದಕ್ಕಿಂತಷ್ಟು ಚಾರ್ಜ್ ಮಾಡ್ಬೋದು ಅನ್ನೋ ಐಡಿಯಾ ಬಂತ. ಸ್ಕೋಪ್ ಯಾವುದಕ್ಕಿದೆ ಅಂದರೆ ತಂಬುಳಿ ಮಾಡೋದಕ್ಕೂ ಸ್ಕೋಪ್ ಇದೆ. ಈ ಅಮೃತ್ ನೋನಿ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಅಮೃತ್ ನೋನಿ ತುಂಬ ಪಾಪ್ಯುಲರ್ ಬ್ರ್ಯಾಂಡ್. ಅವ್ರಿಗೆ ಸ್ವತಃ ಅವರಿಗೆ ಹುಷಾರಿಲ್ಲದೆ ಓಡಾಡೋಕ್ಕಾಗದೆ ಮಲಗಿದಾಗ ಯಾರೋ ಬಂದು ನೋಣಿ ಹಣ್ಣಿನ ರಸ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ. ಇವ್ರಿಗೆ ಚೆನ್ನಾಗಾಗಿದೆ ಅಂದ್ಕೊಂಡು ಅದೇ ರೀತಿಯಾದಂಥ ಸಮಸ್ಯೆ ಇರೋರು ಅಕ್ಕಪಕ್ಕದವ್ರು ಬರೋಕ್ಕೆ ಶುರು ಮಾಡ್ತಾರೆ. ಇವ್ರ ಮನೆಯಲ್ಲಿ ಅದನ್ನು ಜ್ಯೂಸ್ ಮಾಡಿ ಒಂದು 5 ಲೀಟ್ರ್ ಕ್ಯಾನ್ ಹಾಕಿ ಕೊಡೋಕ್ಕೆ ಶುರು ಮಾಡೋದು. ಅದಕ್ಕೊಂದಷ್ಟು ದುಡ್ಡು. ಆಮೇಲೆ ಎಲ್ಲ ಕುತ್ಕೊಂಡು ಇದನ್ನೇ ಬಿಸ್ನೆಸ್ ಮಾಡಬಾರ್ದು ಅನ್ನಿಸ್ತಾರೆ. ಇವತ್ತು ಒಂದು ಎಂಪೈರ್ ರೀತಿಯಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಅಮೃತ್ ನೋನಿ ಈಸ್ ಅ ಬ್ರ್ಯಾಂಡ್. ಆ ರೀತಿಯಾಗಿ ತಲೆ ಓಡುತ್ತೆ ಅನ್ನೋದಾದ್ರೆ ಅದನ್ನು ಮಾಡ್ಬೋದು. ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದವನು ಭಾರತದ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ನ ಕಟ್ಟಿ ನಿಲ್ಲಿಸಬಹುದು ಅನ್ನೋದಾದರೆ ವಾಟ್ ಈಸ್ ಸ್ಟಾಪಿಂಗ್ ಅಸ್? ನೀವೊಬ್ಬ ಖಾಸಗಿ ನೌಕರಿಯಲ್ಲಿರುವಂಥವ್ರು. ಸೊ ನನ್ನ ಕ್ವೆಶನ್, ಸರ್ಕಾರಿ ನೌಕರಿ ಒಳ್ಳೆಯದಾ ಅಥವಾ ನೀವಿರುವಂತಹ ಖಾಸಗಿ ನೌಕರಿ ಒಳ್ಳೆಯದಾ ಅಥವಾ ಸ್ವ ಉದ್ಯೋಗ ಒಳ್ಳೆಯದಾ? ಓಕೆ, ಯಾವುದು ನಿಮಗೆ ಯಾವುದು ಒಳ್ಳೆಯದು ಅಂತ ನಾನು ತೀರ್ಪು ಕೊಡೋಕ್ಕಾಗೋದಿಲ್ಲ, ಕೊಡಬಾರ್ದು. ನಾನು ಯಾವ ಮಾರ್ಗದಲ್ಲಿ ಹೋದರೆ ಏನೇನಾಗುತ್ತೆ ಅಂತ ಹೇಳಬಲ್ಲೆ ಅಷ್ಟೇ, ನನ್ನ ಅನುಭವದ ಆಧಾರದ ಮೇಲೆ. ನಾನು ತೀರ್ಪು ಕೊಡಬಾರ್ದು. ಈಗ ಸರ್ಕಾರಿ ನೌಕರಿಗೆ ಮಾಡಬೇಡಿ, ಸರ್ಕಾರಿ ನೌಕರಿಗೆ ಮಾಡಬೇಡಿ, ಇಟ್ ಈಸ್ ನಾಟ್ ಅ ಜನರಲ್ ಸ್ಟೇಟ್ಮೆಂಟ್. ಸರ್ಕಾರಿ ನೌಕರಿ ಆತ್ಮಹತ್ಯೆ, ಇಟ್ ಈಸ್ ನಾಟ್ ಅ ಜನರಲ್ ಸ್ಟೇಟ್ಮೆಂಟ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಂತಹ ಮೊಟ್ಟ ಮೊದಲ ಭಾರತೀಯ ಶುಭಾಂಶು ಶುಕ್ಲ ಇವತ್ತು ವಾಪಸ್ ಬರ್ತಿದ್ದಾರೆ. ಈಸ್ ಅ ಸರ್ಕಾರಿ ನೌಕರ ಅವರು ಅಲ್ವಾ? ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪೈಲಟ್ ಅವರು. ನಿಮಗೆ ಹಾಗಿದ್ರೆ ಸರ್ಕಾರಿ ನೌಕರಿ ಆತ್ಮಹತ್ಯೆ ಏನಾದರೂ ಶುಭಾಂಶು ಶುಕ್ಲ ತಪ್ಪು ಮಾಡಿದ್ರಾ? ಅಲ್ವಾ? ಹಾಗಲ್ಲ ಅದು. ಅಂದರೆ ಯು ಶುಡ್ ನಾಟ್ ಜನರಲೈಸ್ ಇಟ್. ಕೆಲವೊಂದಷ್ಟು ನಮ್ಮ ಜೀವನದ ಸ್ಪೆಸಿಫಿಕ್ ಗುರಿಗಳಿರ್ತವೆ. ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಆಸ್ಟ್ರೋನಾಟ್ ಆಗಬೇಕು ಅನ್ನುವ ಕನಸು ಕಟ್ಕೊಂಡವ್ರಿಗೆ ಇಸ್ರೋ ಬಿಟ್ಟರೆ ಬೇರೆ ಏನು ಆಪ್ಷನ್ ಇಲ್ಲ. ಇನ್ನು 20 ವರ್ಷ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಖಾಸಗಿ ಕಂಪನಿಗಳು ನಾವು ರಾಕೆಟ್ ಹಾರಿಸ್ತೀವಿ ಅಂತ ಬರ್ಬೋದು. ನಾನು ಆಸ್ಟ್ರೋನಾಟ್ ಆಗ್ತೀನಿ ಅಂದ್ಕೊಂಡವ್ರಿಗೆ ಇಸ್ರೋ ಬಿಟ್ಟರು ಬೇರೆ ಆಪ್ಷನ್ ಇಲ್ಲ. ಗೋ ಫಾರ್ ಇಟ್ ಅಲ್ವಾ? ನಾನು ಜೀವನದಲ್ಲಿ ಅಪ್ಲಿಕೇಶನ್ ಹಾಕಿರುವ ಏಕೈಕ ಸರ್ಕಾರಿ ನೌಕರಿ ಏರ್ಫೋರ್ಸ್ಗಾಗಿತ್ತು. ನಂಗೆ ಏರ್ಫೋರ್ಸ್ ಪೈಲಟ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ನಾನು ಫೈಟರ್ ಜೆಟ್ ಹಾರಿಸ್ಬೇಕು ಅಂದರೆ ನಾನು ಸರ್ಕಾರಿ ನೌಕರಿಗೆ ಹೋಗ್ಬೇಕು. ನಾನೇನೋ ಕಮರ್ಷಿಯಲ್ ಪೈಲಟ್ ಆಗ್ಬೇಕಂದ್ರೆ ಏನೋ ಪ್ರೈವೇಟಾಗಿ ಏನೋ ಮಾಡ್ಬೋದು. ಫೈಟರ್ ಜೆಟ್ ನಾನು ಹಾರಿಸ್ಬೇಕು ಅಂದರೆ ಸರ್ಕಾರಿ ನೌಕರಿಗೆ ಹೋಗ್ಬೇಕು. ಹಾಗೆ ಈಗ IAS ಇಲ್ಲಿ ನಾನೇನೋ ಸಂಶೋಧನೆ ಮಾಡ್ಬೇಕಪ್ಪ, ಸರ್ಕಾರಿ ನೌಕರಿ. ನಿಮ್ಮ ಜೀವನದ ಗುರಿ ಅದಕ್ಕಿದ್ರೆ ಡೆಫಿನೆಟ್ಲಿ ಹೋಗಬೇಕು. DRDOನಲ್ಲಿ ನನಗೇನೋ ನನ್ನ ಕಾಂಟ್ರಿಬ್ಯೂಷನ್ ಕೊಡಬೇಕು, ಅಲ್ಲಿ ನಾನು ವಿಜ್ಞಾನಿ ಆಗಬೇಕು, ಸರ್ಕಾರಿ ನೌಕರಿ ಅದು. ಹಾಗೆ ಸ್ಪೆಸಿಫಿಕ್ ಕನಸುಗಳಿದ್ದಾಗ ಆ ಕನಸುಗಳ ಹಿಂದೆ ಹೋಗೋದು ತಪ್ಪಲ್ಲ. ಸ್ಪೆಸಿಫಿಕ್ ಕನಸುಗಳು, ನೀನು ಏರ್ಫೋರ್ಸ್ ಪೈಲಟ್ ಆಗಬೇಕು, ಇಸ್ರೋ ಸೈಂಟಿಸ್ಟ್ ಆಗಬೇಕು, IAS ಇಲ್ಲಿ ಸಂಶೋಧನೆ ಮಾಡಬೇಕು, DRDOನಲ್ಲಿ ಸೇರಿಕೊಳ್ಳಬೇಕು, ಅವೆಲ್ಲವೂ ಸರ್ಕಾರಿ ನೌಕರಿಗಳಾದರೂ ಕೂಡ ಅವು ನಿಮ್ಮ ಕನಸು, ನಿಮ್ಮ ಪ್ಯಾಷನ್ಗೆ ಸಂಬಂಧಿಸಿದ್ದಾದ್ದರಿಂದ ಅಲ್ಲಿಗೆ ಹೋಗಬೇಕು. ನಾನು ಹೇಳೋದು, ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಾನೇನೋ ಕೈಯಲ್ಲಿ ಡಿಗ್ರಿ ಮತ್ತು ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಕೂತ್ಕೊಂಡು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಕರೆದ್ರು ಹಾಕ್ತೀನಿ, PDOಗೆ ಅರ್ಜಿ ಕರೆದ್ರು ಹಾಕ್ತೀನಿ, ಸ್ಕೂಲ್ ಟೀಚರಿಗೆ ಅರ್ಜಿ ಕರೆದ್ರು ಹಾಕ್ತೀನಿ, ಇನ್ನೆಲ್ಲೋ FDAಗೆ ಅರ್ಜಿ ಕರೆದ್ರು, SDAಗೆ ಅರ್ಜಿ ಕರೆದ್ರು, ಬಂದಿರುವ ಅಪ್ಲಿಕೇಶನ್ಗೆಲ್ಲ ಬಂದಿರುವ ಕಾಲ್ ಫಾರ್ಗೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಬರ್ಕೊಂಡು ಹಾಗೆ ಗುರಿಗಳಿಲ್ಲದ ಜೀವನ ಮಾಡಬೇಡಿ ಅಂತ ನಾನು ಹೇಳಿದ್ರ ಅರ್ಥ. ಅವಾಗ ಸರ್ಕಾರಿ ನೌಕರಿ ಬೆಟ್ರಾ, ಖಾಸಗಿ ನೌಕರಿ ಬೆಟ್ರಾ, ವ್ಯಾಪಾರ ಬೆಟ್ರಾ ಅನ್ನೋ ಪ್ರಶ್ನೆಗೆ ಹಾಗೆ ಇದಮ್ ಮಿಥಮ್ ಅಂತ ಉತ್ತರ ಹೇಳೋದಕ್ಕಾಗೋದಿಲ್ಲ. ಸ್ಪೆಸಿಫಿಕ್ ಆಗಿದ್ದಾಗ ಸ್ಪೆಸಿಫಿಕ್. ಈಗ ತುಂಬ ಚೆನ್ನಾಗಿ ಓದುವವರನ್ನು ನೀವು ಡಿಸ್ಕರೇಜ್ ಮಾಡ್ತೀರಿ ಅನ್ನೋದಿದ್ದರೆ, ಯಾರಿಗೂ ಡಾಕ್ಟರ್ ಆಗಬೇಕು ಅನ್ನೋದೇ ಪ್ಯಾಷನ್ ಆಗಿದ್ದಾಗ ತುಂಬ ಚೆನ್ನಾಗಿ ಓದಬೇಕಾಗತ್ತೆ ಅವರು ಅಲ್ವಾ? ಡಾಕ್ಟರ್ ಆಗಬೇಕು ಅನ್ನೋದೇ ಪ್ಯಾಷನ್ ಆಗಿದ್ದಾಗ, ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಲಾ ಓದಬೇಕು ಅನ್ನುವಂಥದ್ದೇ ಗುರಿಯಾಗಿದ್ದಾಗ ತುಂಬ ಚೆನ್ನಾಗಿ ಓದಬೇಕಾಗತ್ತೆ. ಹಾಗೆ ಸೊ ಅಂಥವರು ಯಾಕೆ ಓದ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಅಲ್ಲ. ಅಲ್ಲಿ ಕನಸುಗಳು ಸ್ಪೆಸಿಫಿಕ್ ಆಗಿರಬೇಕು. ಈಗ ಸರ್ಕಾರಿ ನೌಕರಿಯಲ್ಲಿ ಗ್ರೋತ್ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ, ಖಾಸಗಿ ನೌಕರಿಯಲ್ಲಿ ಗ್ರೋತ್ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂತ ಹೇಳಿದೆ ನಾನು. ಸರ್ಕಾರಿ ನೌಕರಿ, ಯಾವುದೇ ಸರ್ಕಾರಿ ನೌಕರಿಗಿಂತ ಖಾಸಗಿಯಲ್ಲಿ ಅವಕಾಶಗಳು ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ವ್ಯಾಪಾರ, ಇಟ್ ಈಸ್ ಆಲ್
ವಾಟ್ ಈಸ್ ಯುವರ್ ಡಿಫೈನ್ ಯುವರ್ ಹ್ಯಾಪಿನೆಸ್ ಅನ್ನೋದು ಬಹಳ ಮುಖ್ಯ. ನನ್ನ ಜೀವನದಲ್ಲಿ ಯಾವುದರಲ್ಲಿ ಖುಷಿ ಸಿಗುತ್ತೆ ಅಂತ. ಈಗ ಜೀವನದಲ್ಲಿ ದುಡ್ಡು ಮಾಡಿ ಅಂದರೆ ನಾನು ಶ್ರೀಮಂತನಾಗಬೇಕು ಅನ್ನುವುದು ಕನಸಾಗಿದ್ದರೆ ಮತ್ತೊಂದು ತಪ್ಪು ಕನಸಲ್ಲ, ಡೆಫಿನೆಟ್ಲಿ ತಪ್ಪು ಕನಸಲ್ಲ ಅದು. ಏನೋ ಅಂದರೆ ನಾನು ಶ್ರೀಮಂತನಾಗಬೇಕು, ನಾನು ಒಳ್ಳೆ ಕಾರಲ್ಲಿ ಓಡಾಡಬೇಕು, ಒಳ್ಳೆ ಮನೆ ಕಟ್ಟಿಸ್ಕೋಬೇಕು ಅಂತ ಏನು ಕನಸು ಕಂಡುಬಿಟ್ರೆ ಅವನೇನೋ ಕೆಟ್ಟ ಮನುಷ್ಯ ಅಂತ ಅಲ್ಲ ಅದು. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ದುಡ್ಡು ಅರ್ಥ ಆಗೋದಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮನಿ. ನನಗೆ ವ್ಯಾಪಾರ ಮಾಡೋದಕ್ಕೆ ಬರೋದಿಲ್ಲ, ನನಗೆ ಸೆಟ್ ಆಗೋದಿಲ್ಲ, ಮಾರ್ಗ ಸೆಟ್ ಆಗೋದಿಲ್ಲ ನನಗೆ. ನನ್ನ ಮನಸ್ಥಿತಿ ಹೆಂಗಿದೆ ಅಂದರೆ, ನಾನು ತಿಂಗಳಿಗೆ ಸಂಬಳ ಬರುತ್ತೆ, ಅದರ 2 ಸಂಬಳಗಳ ಮಧ್ಯದ ಅವಧಿಯಲ್ಲಿದೆಯಲ್ಲ, ಆ ಅವಧಿಯನ್ನು ಓದ್ಕೊಂಡು ಮಾತಾಡಿಕೊಂಡು ಸುತ್ತಾಡಿಕೊಂಡು ಕಳೆಯುವಂಥದ್ದು ನನ್ನ ಸ್ವಭಾವ. ಅದು ನಂಗೆ ನಾಳೆ ಚಾನಲ್ ಓಪನ್ ಮಾಡಿರಿ, ಸ್ವಂತ ಚಾನಲ್ ಮಾಡಿ ಬಿಸ್ನೆಸ್ ಮಾಡಿ ಅಂತಂದರೆ ಅದರಲ್ಲಿ ಮತ್ತೆ ಎಷ್ಟು ಸೇಲ್ ಆಯಿತು, ಎಷ್ಟು ದುಡ್ಡು ಬಂತು, ಸಂಬಳ ಹೋಯ್ತಾ, ನನಗದು ಅರ್ಥ ಆಗೋದಿಲ್ಲ. ಅದರಿಂದ ನಾನು ಆ ಕಡೆ ಹೋಗೋದಿಲ್ಲ. ಯಾವುದು ಒಳ್ಳೆಯದು, ಸರ್ಕಾರಿ ನೌಕರಿ ಒಳ್ಳೆಯದಾ, ಖಾಸಗಿ ನೌಕರಿ ಒಳ್ಳೆಯದಾ, ವ್ಯಾಪಾರ ಒಳ್ಳೆಯದಾ, ಅದನ್ನು ತೀರ್ಮಾನಿಸಬೇಕಾದಂಥವ್ರು ನೀವು ತೀರ್ಮಾನಿಸಬೇಕು. ತುಂಬ ಜನ ಕೇಳ್ತಾರೆ, ಸ್ಪೆಷಲಿ ವಿದ್ಯಾರ್ಥಿನಿಯರು, ಏನು ಮಾಡಿದ್ರೆ ಸ್ಕೋಪ್ ಇದೆ ಅಂತ. ಏನು ಮಾಡಿದ್ರೆ ಸ್ಕೋಪ್ ಇದೆ, ಏನು ಮಾಡಿದ್ರೆ ಸ್ಕೋಪ್ ಇದೆ, ಏನು ಮಾಡಿದ್ರೂ ಸ್ಕೋಪ್ ಇದೆ, ಬಟ್ ಚೆನ್ನಾಗಿ ಮಾಡಬೇಕು ಅಂತಷ್ಟೇ. ಚೆನ್ನಾಗಿ ಏನನ್ನು ಮಾಡಿದರೂ ಸ್ಕೋಪ್ ಇದೆ. ಈಗ ರೈತರ ಆತ್ಮಹತ್ಯೆ ಹೆಚ್ಚು ಕಡಿಮೆ ಪ್ರತಿದಿನ ಪೇಪರ್ಗಳಲ್ಲಿ ಓದ್ತೀವಿ. ಅದೆಲ್ಲದರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಅವ್ರ ಹತ್ರ ಜರ್ನಲಿಸ್ಟ್ಗಳು ಬರ್ತಾರೆ, ಕೃಷಿ ವಿಜ್ಞಾನಿಗಳು ಹೋಗ್ತಾರೆ, ದೇಶ ವಿದೇಶಗಳಿಂದ ಜನ ಬಂದು ಇದನ್ನ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆ ಥರ ಕೃಷಿ ಮಾಡೋರಿಲ್ವಾ? ಆತ್ಮಹತ್ಯೆ ಮಾಡಿಕೊಳ್ತಾ ಇರುವ ರೈತರ ಮಧ್ಯದಲ್ಲಿ ಅತ್ಯುತ್ತಮ ಕೃಷಿ ಮಾಡಿಕೊಂಡು ಜೀವನದಲ್ಲಿ ಸಾಧಿಸಿದಂಥವ್ರಿದ್ದಾರಾ? ಅವ್ರು ಹಂಗಿದ್ರೆ ಕೃಷಿಗೆ ಸ್ಕೋಪ್ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತನನ್ನು ನೋಡಿದ್ರೆ ಯಾರು ಕೃಷಿ ಕಡೆ ಹೋಗಬಾರ್ದಪ್ಪ. ಬಟ್ ಇಷ್ಟು ಚೆನ್ನಾಗಿ ಕೃಷಿ ಮಾಡಿಕೊಂಡು ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪ್ಲೇನ್ ಮಾಡೋ, ಕೃಷಿಯನ್ನು ಬಿಸ್ನೆಸ್ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋರನ್ನು ನೋಡಿದಾಗ ಕೃಷಿಗೆ ಸ್ಕೋಪ್ ಇದೆ ಅನ್ಸೋದಿಲ್ವಾ? ಸ್ಕೋಪ್ ಇಲ್ಲದೆ ಇರುವಂಥದ್ದು ಏನೂ ಇಲ್ಲ. ಆದರೆ ಅದನ್ನೇ KRS ಕಟ್ಟುವುದನ್ನು ಶುರು ಮಾಡೋದಕ್ಕಿಂತ ಸ್ವಾಮಿ ನಿರ್ಭಯಾನಂದರು ಹೇಳಿದ ಕಥೆ ಇದು. KRS ಕಟ್ಟೋದು ಶುರು ಮಾಡೋದಕ್ಕಿಂತ ಮುಂಚೆ ವಿಶ್ವೇಶ್ವರಯ್ಯನವರು ಎಲ್ಲ ಇಂಜಿನಿಯರ್ಗಳದೊಂದು ಸಭೆ ಕರೆದಿದ್ರಂತೆ. ಆ ಸಭೆಯಲ್ಲಿ ಹೇಳಿದ್ರಂಥವ್ರು, ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್, ಯು ಸಿ ಟು ಇಟ್ ದಟ್ ಇಟ್ ಈಸ್ ದಿ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ. ನಾನು ಆವಾಗ ತಮಾಷೆಗೆ ಹೇಳ್ತಿರ್ತೀನಿ, ಕಳ್ಳ ಆಗಬೇಕು ಅಂತ ನಿರ್ಧಾರ ಮಾಡಿದ್ರೆ ವೀರಪ್ಪನಂಥ ಕಳ್ಳನೇ ಆಗಬೇಕು ಅಂತ ಅಲ್ವಾ? ಏನು ಸಣ್ಣ ಪುಟ್ಟ ಮಾಡ್ಕೊಂಡಿರ್ತೀನಿ ಅವನಲ್ಲ, ಹಾಗೆ ಅದು. ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ತೀರೋ ಆ ಕ್ಷೇತ್ರದಲ್ಲಿ ನಾನು ಅತ್ಯುತ್ತಮವಾದದ್ದನ್ನು ಮಾಡ್ತೀನಿ. ಅಂಥವ್ರು ತುಂಬ ಜನ ಇದ್ದಾರೆ. ಈ ತಂಬುಳಿ ಮನೆ ಅಂತ ಒಂದು ಮಾಡಿದರೆ ಯಾರೋ, ನಾನು ಹೋಗಿಲ್ಲ, ಅಲ್ಲಿ ಹೋಗ್ಬೇಕು. ವಾಟ್ ಈಸ್ ತಂಬುಳಿ? ಹವ್ಯಕರ ಮನೆಗಳಲ್ಲಿ ಮನೆಯ ಸುತ್ತಲೂ ಇರೋ ಪರಿಸರ, ಕಾಡಿನಲ್ಲಿ ಏನೇನು ಸೊಪ್ಪು ತರಕಾರಿ ಬೆಳೆಯುತ್ತೋ ಅದನ್ನು ತಗೊಂಬಂದು ಒಂದು ಮಾಡಿ ಅನ್ನಕ್ಕೊಂದು ಪದಾರ್ಥ. ಯಾವನೋ ಒಬ್ಬ ಪುಣ್ಯಾತ್ಮ ನಮ್ಮ ಮನೇಲಿ 8-10 ತಂಬುಳಿ ಮಾಡ್ತಾರಂದರೆ ಒಟ್ಟು ಎಷ್ಟು ತಂಬುಳಿ ಇರ್ಬೋದು ಅಂತ ಹುಡುಕಿದ್ರಲ್ಲ. ಹುಡುಕಿದ್ರು, ಅವ್ರಿಗೊಂದಷ್ಟು ತಂಬುಳಿಗಳ ಲಿಸ್ಟ್ ಸಿಕ್ತು, 30 ಸಿಕ್ತು, 40 ಸಿಕ್ತು. ಆ ಎಲ್ಲವನ್ನೂ ತಂದು ಒಂದು ಕಡೆ ಮಾಡಿ ಅದನ್ನು ಒಂದು ಕಪ್ಪಿಗೆ ಜಾರಿಗೆ ಹಾಕಿ ಕೊಟ್ಟು ಅದಕ್ಕಿಂತಷ್ಟು ಚಾರ್ಜ್ ಮಾಡ್ಬೋದು ಅನ್ನೋ ಐಡಿಯಾ ಒಬ್ಬನಿಗೆ ಬಂತ. ಸ್ಕೋಪ್ ಯಾವುದಕ್ಕಿದೆ ಅಂದರೆ ತಂಬುಳಿ ಮಾಡೋದಕ್ಕೂ ಸ್ಕೋಪ್ ಇದೆ ಅಲ್ವಾ? ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೆ ಅಥನಗುಡಿ ಟೈಲ್ಸ್ ಬೇಕಾಗಿತ್ತು. ಅಥನಗುಡಿ ಟೈಲ್ಸ್ ಸಮಸ್ಯೆ ಏನಂದ್ರೆ ನೀವು ಅಲ್ಲಿಗೆ ಹೋಗ್ಬೇಕು, ಅಲ್ಲೆಲ್ಲೋ ಗುಡಿ ಕೈಗಾರಿಕೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಅವ್ರಿಗೊಂದಷ್ಟು ಆರ್ಡರ್ ಕೊಟ್ಟರೆ, ಒಂದು 60 ರೂಪಾಯಿ ಸ್ಕ್ವೇರ್ ಫೀಟ್ ಏನೋ ಒಂದು ಆರ್ಡರ್ ಕೊಟ್ಟರೆ, ಅವ್ರು ನಾವು ಹೆಂಗೆ ಹೇಳ್ತೀವಿ, ಕಲರ್ ಹೇಳ್ತೀವಿ, ಅದನ್ನು ಮಾಡಿ ನಮಗೊಂದು ಹಾಕಿ ಕಳಿಸ್ತಾರೆ. ಅದು ಬಂದು ನಮ್ಮ ಮನೆಗೆ ಮುಟ್ಟೋ ಅಷ್ಟರಲ್ಲಿ ಒಡೆದೋಗಿರುತ್ತೆ, ಕೆಲವೊಂದಷ್ಟು ಡ್ಯಾಮೇಜ್ ಆಗಿರುತ್ತೆ. 100 ಕಳಿಸಿದ್ರೆ ಎಷ್ಟು ಡ್ಯಾಮೇಜ್ ಆಗಿರುತ್ತೋ ಲೆಕ್ಕಕ್ಕಿಲ್ಲ. ಇದು ಸಮಸ್ಯೆ ಇಷ್ಟೆಲ್ಲ. ಮತ್ತು ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು? ನನಗೆ ನನ್ನ ಮನೆಗೆ ಅಥನಗುಡಿ ಟೈಲ್ಸೇ ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಹೆಂಗೆ ಇದಕ್ಕೆ ಏನು ಮಾಡಬೇಕು ಅಂತ. ದೆನ್ ಒಬ್ಬರು ಬೆಂಗಳೂರಿನಲ್ಲಿರೋ ಒಂದು ನಮ್ಮ ಆರ್ಕಿಟೆಕ್ಟ್ ಹೇಳಿದ್ರು, ಬೆಂಗಳೂರು ಹೆಣ್ಣೂರಲ್ಲಿ ಒಂದು ಕಂಪ್ನಿ ಇದೆ, ಹೋಗಿ ಅಲ್ಲಿ ಅಂತ. ಅಲ್ಲಿಗೆ ಹೋದೆ ನಾನು. ಅಥೆಂಟಿಕ್ ಅಥನಗುಡಿ ಟೈಲ್ಸೇ ಕೊಡ್ತೀವಿ ಅಂದರು ಅವರು. ಅವರು ಮೂಲತಃ ಅಥನಗುಡಿ ಅವರು, ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ. ಏನು ಯೋಚನೆ ಮಾಡಿದ್ರು ಅವರು, ನಮ್ಮ ಊರಿನ ಅಥನಗುಡಿ ಟೈಲ್ಸನ್ನು ನಮ್ಮ ಊರಿನ 100 ಕಿಲೋಮೀಟರ್ ಸುತ್ತಳತೆ ಎಲ್ಲ ಹಾಕ್ತಾರೆ, ವರ್ಷಗಟ್ಟಲೆ ಬಹಳ ಚೆನ್ನಾಗಿದ್ದಾವೆ, ಅರಮನೆಗಳಿಗೆಲ್ಲ ಹಾಕಿದ್ದಾರೆ ಅವುಗಳನ್ನು. ಇದನ್ನ ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರು ಅವರು. ಅವ್ರೇನು ಮಾಡ್ತಾರೆ, ಅಥನಗುಡಿಯಿಂದ ಟೈಲ್ಸ್ಗಳನ್ನು ತರಿಸ್ತಾರೆ. ಫಸ್ಟ್ ಆಫ್ ಆಲ್ ಅವರು ಹೇಳಿ ಮಾಡಿಸ್ತಾರೆ. ಈಗ ಅಥನಗುಡಿ ಟೈಲ್ಸ್ ಹೆಂಗಾಗುತ್ತೆ ಅಂದರೆ, ಬೆಳಗ್ಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರೊಂದು ಅಂದಾಜಿನ ಮೇಲೆ ಬಣ್ಣಗಳನ್ನು ಹಾಕ್ತಿರ್ತಾರೆ. ಬೆಳಗ್ಗೆ ಮಾಡೋ ಟೈಲ್ಗೂ ಸಂಜೆ ಮಾಡೋ ಟೈಲ್ಗೂ ವ್ಯತ್ಯಾಸಗಳು ಭಾಳ ಇರುತ್ತೆ. ಬೆಳಗ್ಗೆ ಮಾಡೋ ಕ್ವಾಲಿಟಿ ಸಂಜೆ ಮಾಡೋ ಕ್ವಾಲಿಟಿಗೆ ಬರೋದಿಲ್ಲ.
ಇವರು ಅದನ್ನು ಸರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಎಷ್ಟು ಬಣ್ಣ ಹಾಕಬೇಕು ಅನ್ನೋದಕ್ಕೊಂದು ಕ್ಯಾಲ್ಕುಲೇಷನ್ ಕೊಟ್ಟರು. ಮಧ್ಯಾಹ್ನದ ನಂತರ ಒಂದು ಮಾಡೋದು ಬೇರೆ ಬ್ಯಾಚ್ ಮಾಡಿದ್ರು. ಸೊ ಸಿಮಿಲಾರಿಟಿ ಬರೋ ರೀತಿ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಿದ್ರು. ಆ ಟೈಲ್ಗಳನ್ನು ಬೆಂಗಳೂರಿಗೆ ತರಿಸ್ಕೊತಾರೆ ಅವರು. ಬೆಂಗಳೂರಿಗೆ ತರಿಸ್ಕೊಂಡು ಯಾವುದ್ಯಾವ್ದು ಒಡೆದು ಹೋಗಿದೆಯಲ್ಲ ಅವುಗಳನ್ನು ಪ್ರತ್ಯೇಕ ಮಾಡಿ ಎಸ್ದು ಬಿಡ್ತಾರೆ. ಚೆನ್ನಾಗಿರೋದ್ರ ಮಧ್ಯದಲ್ಲಿ ಒಂದೇನೋ ಒಡೆಯದೇರಿ ಇರುತ್ತಿರಲಿ ಥರ್ಮೋಕಾಲ್ ಥರದ್ದು ಹಾಕಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ಬೈಂಡ್ ಮಾಡಿ ತಮ್ಮ ನೇಮ್ ಹಾಕ್ತಾರೆ ಅದ್ರ ಮೇಲೆ. ನಾನು ಅಥನಗುಡಿಗೆ ಹೋಗಿ ಆರ್ಡರ್ ಕೊಟ್ಟು ತೊಗೊಂಡಿದ್ರೆ 60 ರೂಪಾಯಿಗೆ ಸಿಗೋ ಟೈಲ್ ಇವ್ರ ಹತ್ರ 180 ರೂಪಾಯಿ. ಬಟ್ ಇವರೇನಂದರೆ ಆ ಕ್ವಾಲಿಟಿ ಕೊಡ್ತೀವಿ ಅಂತಾರೆ. ಎಲ್ಲ ಟೈಲ್ಸು ಸೇಮ್ ಕಲರ್ ಕಾಂಬಿನೇಷನ್ ಇರುತ್ತೆ. ನಿಮ್ಮ ಸೈಟಿಗೆ ಬಂದಾಗ ಒಡೆದಿರೋದಿಲ್ಲ. ಅವುಗಳನ್ನು ಅಂದರೆ ಹಾಕೋ ಲೇಯಿಂಗ್ ಹೆಂಗೆ ಅನ್ನೋದಕ್ಕೆ ನಾವು ಲೇಬರ್ಗಳನ್ನು ಕಳಿಸ್ಕೊಡ್ತೀವಿ ನಿಮಗೆ. 183 ಪಟ್ಟು ದುಡ್ಡು ಕೊಡಿ ಅಂತ. ಯಾವುದೋ ಒಬ್ಬನಿಗೆ ಅದರ ಹೊಳಿತಲ್ಲ ಇದನ್ನು ಮಾಡ್ಬೋದು ಅಂತ. ಆವಾಗ ನೀವು ಆ ರೀತಿಯ ವಿಷಯಗಳಲ್ಲಿ ತಲೆ ಓಡುತ್ತೆ ಅನ್ನೋದಾದರೆ ತಲೆ ಓಡಿಸಿ ಅದರಲ್ಲಿ. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಈಗ ಒಂದು 2 ವಾರದ ಹಿಂದೆ. ಈ ಅಮೃತ್ ನೋನಿ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಅಮೃತ್ ನೋನಿ ತುಂಬ ಪಾಪ್ಯುಲರ್ ಬ್ರ್ಯಾಂಡ್. ಅವ್ರಿಗೆ ಸ್ವತಃ ಅವರಿಗೆ ಹುಷಾರಿಲ್ಲದೆ ಓಡಾಡೋಕ್ಕಾಗದೆ ಮಲಗಿದಾಗ ಯಾರೋ ಬಂದು ನೋಣಿ ಹಣ್ಣಿನ ರಸ ಕುಡಿದ್ರೆ ಕಡಿಮೆ ಆಗುತ್ತೆ ಅಂದರು. ಫಸ್ಟ್ ನೋಣಿ ಹಣ್ಣು ತಂದು ಅದನ್ನು ಮಾಡಿಕೊಂಡು ಅವ್ರು ಕುಡಿದ್ರು. ಸ್ವಲ್ಪ ಬೆಟರ್ ಅನ್ನಿಸ್ತು ಅವ್ರಿಗೆ. ತಮ್ಮ ಮನೆ ಗಾರ್ಡನ್ನಲ್ಲಿ ಒಂದು 4 ಗಿಡ ಹಚ್ಕೊಂಡ್ರಪ್ಪ. ಗಿಡ ಹಚ್ಕೊಂಡು ಆ ನೋಣಿ ರಸ ಕುಡಿತಾ ನಿಧಾನಕ್ಕೆ ಎದ್ದು ಓಡಾಡೋಂಗೆ ಆಯಿತು ಅವ್ರಿಗೆ. ಇವ್ರಿಗೆ ಚೆನ್ನಾಗಾಗಿದೆ ಅಂದ್ಕೊಂಡು ಅದೇ ರೀತಿಯಾದಂಥ ಸಮಸ್ಯೆ ಇರೋರು ಅಕ್ಕಪಕ್ಕದವ್ರು ಬರೋಕ್ಕೆ ಶುರು ಮಾಡಿದ್ರು. ಇವ್ರ ಮನೆಯಲ್ಲಿ ಅದನ್ನು ಜ್ಯೂಸ್ ಮಾಡಿ ಒಂದು 5 ಲೀಟ್ರ್ ಕ್ಯಾನ್ಗೆ ಹಾಕಿ ಕೊಡೋಕ್ಕೆ ಶುರು ಮಾಡಿದ್ರು. ಅದಕ್ಕೊಂದಷ್ಟು ದುಡ್ಡು. ಆಮೇಲೆ ಎಲ್ಲ ಕೂತ್ಕೊಂಡು ಇದನ್ನೇ ಬಿಸ್ನೆಸ್ ಮಾಡಬಾರ್ದು ಅನ್ನಿಸ್ತು ಅವ್ರಿಗೆ. ಇವತ್ತು ಒಂದು ಎಂಪೈರ್ ರೀತಿಯಲ್ಲಿ ಕಟ್ಟಿಬಿಟ್ಟಿದ್ದಾರೆ. ಅಮೃತ್ ನೋನಿ ಈಸ್ ಅ ಬ್ರ್ಯಾಂಡ್. ನಾವು ತಮ್ಮ ಸ್ವಂತ ಅನುಭವವನ್ನು ತಗೊಂಡೋಗಿ ಅಲ್ಲಿಗೆ ನಿಲ್ಲಿಸಿದ್ರಲ್ಲ, ಆ ರೀತಿಯಾಗಿ ತಲೆ ಓಡುತ್ತೆ ಅನ್ನೋದಾದ್ರೆ ಅದನ್ನು ಮಾಡಬೇಕು. ನಾನು ಅವ್ರ ಹತ್ರನೇ ಅಂತಿದ್ದೆ, ಒಂದು ನೋನಿ ನಿಮ್ಮ ಜೀವನವನ್ನು ಎಷ್ಟು ಬದಲಿಸ್ತು, ನಮ್ಮ ಕಾಡುಗಳಲ್ಲಿ ಇನ್ನೂ ಇಂಥ ಎಷ್ಟು ಔಷಧ ಇರ್ಬೋದು ಅಂತ, ಇನ್ನೂ ಎಷ್ಟು ಇರ್ಬೋದು ಇಂಥದ್ದು. ಸೊ ಆ ರೀತಿಯ ವಿಷಯಗಳಲ್ಲಿ ತಲೆ ಓಡುತ್ತೆ ಅಂದರೆ ನಿಮಗೆ ವ್ಯಾಪಾರ ಬೆಸ್ಟು. ಡೂ ದ್ಯಾಟ್. ಸ್ಕೈ ಈಸ್ ದ ಲಿಮಿಟ್. ಎಷ್ಟಾರು ಬೆಳಿಬೋದು. ನಮ್ಮನ್ನೇ ತಾನೇ ಹೇಳಿದೆ, ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದವನು ಭಾರತದ ಅತಿ ದೊಡ್ಡ ಬಿಸ್ನೆಸ್ ಎಂಪೈರ್ನ ಕಟ್ಟಿ ನಿಲ್ಲಿಸಬಹುದು ಅನ್ನೋದಾದರೆ ವಾಟ್ ಈಸ್ ಸ್ಟಾಪಿಂಗ್ ಅಸ್? ಗೌತಮ್ ಅದಾನಿ ಜೇಬ್ನಲ್ಲಿ 550 ರೂಪಾಯಿ ಇಟ್ಕೊಂಡು ಕಾಲೇಜ್ ಡ್ರಾಪ್ಔಟ್ ಆಗಿ, ಕಾಲೇಜಾ ಸ್ಕೂಲ್ ಐ ಡೋಂಟ್ ನೋ, ಡ್ರಾಪ್ಔಟ್ ಆಗಿ ಮುಂಬೈಗೆ ಬಂದವರು ಗೌತಮ್ ಅದಾನಿ. ಇವತ್ತು ಅವ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಆಗುತ್ತೆ. ವಾಟ್ ಈಸ್ ಸ್ಟಾಪಿಂಗ್ ಯು? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.